ಇಲ್ಲಿ ಕಂಬ ನೋಡಾತಿರಲ್ಲ, ಕಂಬದ ಮಠ ಅಷ್ಟ ನಿಮಗೆ ಈಸಿ ಇರುತ್ತೆ. ಕಂಬ ದಾಟನ್ ಸೀದಾ ಪಾತಾಳಕ ಮನಸ್ಸಿನಾಗ ಏನು ಅನ್ಕೊಂತ ಅದು ಆಗುತ್ತಂದ್ರೆ ಆಗುತ್ತಾ ಇಲ್ಲ ಅಂದ್ರೆ ಅದು ಅಲ್ಲಿ ಬಿದ್ದು ಬಿಡ್ತಾರೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸಂಚಾರಿ ಸಾಗರ. ಸೊ ಹಿಂದಿನ ವಿಡಿಯೋದ ನೋಡಿದ್ರಲ್ಲ ಯಾವ ಥರ ಪಾದಯಾತ್ರೆ ಮಾಡಿಕೊಂಡು ಕೈಲಾಸ ಬಾಗಿಲೆಲ್ಲ ನೋಡ್ಕೊಂಡು ಅಂತೇಳಿ. ಅಲ್ಲಿಂದ ಸೀದಾ ಬಂದಿದ್ದು ನಾವು ಶ್ರೀಶೈಲಕ್ಕೆ. ಇದು ಎಂಟ್ರಿ, ಇಲ್ಲಿಂದ ನಾವು ಹೋಗ್ಬೇಕು. ತೋರಿಸ್ತೀನಿ ಮುಂದೆ. ನಾವು ಹಂಗೆ ಬಂದ್ವಿ. ಬಂದ ತಕ್ಷಣ ಮೊಬೈಲ್ನಾಗ ಒಂದು ಮೊದಲು ಚಾರ್ಜ್ ಇದ್ದಿದ್ದಿಲ್ಲ. ಮೊಬೈಲ್ ಒಂದು ಚಾರ್ಜ್ ಕೊಟ್ಟು ಫ್ರೆಶ್ ಅಪ್ ಹಾಕೋದ್ವಿ. ಇಲ್ಲಿ ನೋಡತ್ತಿರಲ್ಲ ಪಾತಾಳ ಗಂಗೆ ಹೋದ್ವಿ ಫಸ್ಟ್. ಇಲ್ಲೊಂದು ಐತಿ, ಇದು ಸಣ್ಣ ಪಾತಾಳ ಗಂಗೆ. ಮೊಬೈಲ್ನಾಗ ಚಾರ್ಜ್ ಇರಲಾರ್ದಕ್ಕೆ ಅಲ್ಲೇನೂ ತೋರಿಸೋದಾಗಲಿಲ್ಲ. ಯಾವ ಥರ ಐತೆ ಅಂತೆಲ್ಲ ಹೇಳ್ತೀನಿ ನಿಮ್ಗೆ. ನೋಡ್ತಿರಲ್ಲ ಇಲ್ಲೆಲ್ಲ ಡಿಸೈನ್ ಲೈಟಿಂಗ್ ಯಾವ ಥರ ಐತೆ ಅಂತೇಳಿ ಇನ್ನೂ ನೈಟ್ ವ್ಯೂ ತೋರಿಸ್ತೀನಂತ. ಸೊ ಇವಾಗ ಇನ್ನೂ ನಾವು ಮಧ್ಯಾಹ್ನ ಆಗೈತಿ. ಮಧ್ಯಾಹ್ನ ಬಂದು ತಲುಪಿದ್ವಿ ಪಾದಯಾತ್ರೆನ. ಅಲ್ಲಿ ಕಾಣತ್ತಲ್ಲ ಅದೇ ಗೋಪುರ, ಅದೇ ಗರ್ಭಗುಡಿ. ಅಲ್ಲೇ ನಾವು ದರ್ಶನ ಮಾಡ್ಕೋಬೇಕು. ಫ್ರೆಶ್ ಅಪ್ ಅಂತೂ ಆಗಿ ಬಂದ್ವಿ. ಪಾತಾಳ ಗಂಗೆ ಒಳಗೆ ನಿಮಗೆ ಹೋಗ್ಬೇಕಂದ್ರೆ ಕ್ರೇನ್ ಇರುತ್ತೆ. ಅಪ್ ಆ್ಯಂಡ್ ಡೌನು 80 ರೂಪೀಸ್ ಇರುತ್ತೆ. ಅಡಲ್ಟಿಗೆ 60 ಇರುತ್ತೆ. ಕ್ರೇನ್ ಒಳಗೆ ಹೋಗೋರು ಕ್ರೇನ್ ಒಳಗೆ ಹೋಗ್ಬೋದು. ಹಂಗೆ ಪಾಟ್ನಿಗಿಂದ ಹೋಗ್ತೀನಿ ಅಂದ್ರೆ ಸ್ಟೆಪ್ ಇರ್ತಾವೆ, ಸ್ಟೆಪ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನಾವೆಲ್ಲ ಫ್ರೆಶ್ ಅಪ್ ಆಗಿ ಬಂದ್ವಿ. ನೋಡ್ರಿ ಇಲ್ಲಿ ಯಾವ ಥರ ಭಕ್ತಾದಿಗಳದ ಅಂತೇಳಿ, ಎಷ್ಟು ಜನ ಅದಾರ ಅಂಥೇಳಿ. ಸೊ ಇಲ್ಲಿ ನೋಡ್ರಿ ದಾರ್ಯಾಗ ಹೋಗ್ಬೇಕಂದ್ರೆ ಈ ಥರ ಅಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಪಾದಯಾತ್ರೆ ಒಳಗೆ, ಇಲ್ಲಿ ಅದೇ ಥರ ಅದಾರ. ಪಾಪ ಇವರೆಲ್ಲ ತಮ್ಮ ಹೊಟ್ಟೆ ಪಾಡಿದ ದಕ್ಷಿಣೆಗೋಸ್ಕರ ಮಾಡ್ತಿರ್ತಾರೆ. ಆದಷ್ಟು ಸಹಾಯ ಮಾಡಿರಿ ಇವ್ರಿಗೂ, ಈ ಥರ ವ್ಯಕ್ತಿಗಳನ್ನ. ಹಾಗೆ ನಾವು ಫ್ರೆಶ್ ಅಪ್ ಆಗಿ ಬರ್ತಾ ನೈಟ್ ಹಂಗೆ ಹೊರಗೆ ಬಂದ್ವಿ. ಬರ್ಬೇಕಾದ್ರೆ ಇದು ಶ್ರೀಶೈಲದಾಗ ನಡೀತಿರೋ ಬ್ರಹ್ಮರಥೋತ್ಸವ. ಇದು ನಾವು ಯಾರೂ ಮಿಸ್ ಮಾಡ್ಕೊಬಾರ್ದ್ರಿ. ಇದನ್ನು ನೋಡಿದ್ರೆ ಇನ್ನೂ ಪುಣ್ಯ ಬರುತ್ತಂತ. ಬ್ರಹ್ಮರಥೋತ್ಸವ ತೋರಿಸ್ತೀನಿ ಅಂತ ನಿಮಗೆ. ತೋರಿಸ್ತೀನಿ ತಡ್ರಿ. ಭಾಳ ಚಂದ ಮಾಡ್ತಾರೆ ಎಲ್ಲ ಮೆರವಣಿಗೆ. ಅದು ಬ್ರಹ್ಮರಥೋತ್ಸವದ್ದು ತೋರಿಸ್ತೀನಿ ಅಂತ ಮುಂದೆ. ಇಲ್ಲಿ ಬರತ್ತದ ಮೆರವಣಿಗೆ ನೋಡಿರಿ ಯಾವ ಥರ ಐತೆ ಅಂತ ಹೇಳಿ. ನೋಡತ್ತಿರಲ್ಲ ನಮ್ಮ ಸುತ್ತಮುತ್ತಲ ರಾಜ್ಯದ ಕಲ್ಚರ್ನ ಯಾವ ಥರ ಮಾಡತ್ತಾರೆ ಅಂತೇಳಿ. ಇದು ಮಲಯಾಳಿ ಡ್ಯಾನ್ಸ್ ಇದು. ಅಲ್ಲೆಲ್ಲ ಈ ಥರನ ಮಾಡ್ತಾರೆ. ಹಂಗೆ ಎಲ್ಲ ರಾಜ್ಯದ್ದು ಸುತ್ತಮುತ್ತಲ ರಾಜ್ಯದ್ದು ಮಾಡ್ತಿರ್ತಾರೆ ಈ ಥರ. ಸೊ ಇಲ್ಲಿ ನೋಡ್ರಿ ನಿಮಗೆ ನೈಟ್ ವ್ಯೂ ತೋರಿಸ್ತೀನಿ ಅಂತ ಲೈಟಿಂಗ್ ಇದ್ದು ಯಾವ ಥರ ಡಿಸೈನ್ ಮಾಡ್ಯಾರ ಅಂತೇಳಿ ನೋಡ್ತಿರ್ಬೋದು. ಭಾರಿ ಚಂದ ಮಾಡ್ಯಾರ್ರಿ. ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗೈತಿ. ಶ್ರೀಶೈಲಂದು ಲೈಟಿಂಗ್ಸ್ ಏನೈತಲ್ಲ, ದೇವ್ರ ಗುಡಿನೂ ಅಷ್ಟೇ ಚಂದ ಐತಿ. ನಿಮಗೆ ನಾಳೆ ಮಾರ್ನಿಂಗ್ ದರ್ಶನಕ್ಕೆ ಹೋದಾಗ ತೋರಿಸ್ತೀನಿ ಅಂತ ಯಾವ ಥರ ಐತಿ ಟೆಂಪಲ್ ಅಂಥೇಳಿ. ಸೊ ಇದನ್ನು ನೋಡ್ಕೊರಿ, ಲೈಟಿಂಗ್ ನೋಡಿರಿ. ನೈಟ್ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊಂಟೀವಿ ಸೀದಾ ಪಾತಾಳ ಗಂಗೆಗೆ. ನಿಮ್ಗೆ ಹೇಳಿದ್ನಲ್ಲ ಅದು ಫಸ್ಟ್ ಒನ್, ಅದು ಸಣ್ಣ ಪಾತಾಳ ಗಂಗೆ. ಇಲ್ಲಿರೋ ದೊಡ್ಡ ಪಾತಾಳ ಗಂಗೆ ಅಲ್ಲಿ ಕಾಣುತ್ತೆ ನೋಡ್ರಿ. ಡ್ಯಾಮ್ ಏನೈತಲ್ಲ ಅಲ್ಲಿಗೆ ಹೋಗ್ಬೇಕು ನಾವೀಗ. ಹೋಗೋಣಂತ. ಯಾವ ಥರ ಐತೆ ಪಾತಾಳ ಗಂಗೆ ಹೆಂಗೆ ಎಲ್ಲ ತೋರಿಸ್ತೀನಿ. ಅಲ್ಲೇನೈತಲ್ಲ ನಿಮ್ಮ ಡ್ಯಾಮ್ ಏನು ಕಾಣುತ್ತಲ್ಲ ಅಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ವಿದ್ಯುತ್ ಉತ್ಪಾದನೆ ಆಗುತ್ತೆ. ನೋಡುಗರಿಗೆ ವೀಕ್ಷಣೆನೂ ಆಗುತ್ತೆ. ಭಾರಿ ಚಂದ ಮಾಡ್ಯಾರ್ರಿ ಇಲ್ಲಿ. ನೋಡ್ರಿ ಎಷ್ಟು ದೊಡ್ಡದೈತೆ ನೋಡ್ರಿ ಡ್ಯಾಮ್ ಅದು. ಸೊ ಇಲ್ಲೇನು ಕಾಣತ್ತೈತಲ್ಲ ಇಲ್ಲಿಗೆ ಹೋಗ್ಬೇಕು ನಾವೀಗ. ಬಂದ್ವಿ ಪಾತಾಳ ಗಂಗೆ ನಿಯರ್ ಅದೀವಿ. ವ್ಯೂ ನೋಡ್ರಿ ಎಷ್ಟು ಚಂದ ಕಾಣುತ್ತೆ ಅಂತೇಳಿ. ವ್ಯೂ ಭಾರಿ ಸಖತ್ತಾಗೈತೆ ವ್ಯೂ. ನಾವು ಪಾತಾಳ ಗಂಗೆಗೆ ಬಂದ್ವಿ. ಈಗ ಹೋಗೋಣ ಸೀದಾ ಜಳಕ ಮಾಡೋಣ. ಜಳಕ ಮಾಡಿ ಸೀದಾ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗ್ಬೇಕು. ಅಲ್ಲೇ ಹೋಗ್ಬೇಕು ನಾವೀಗ ಕೆಳಗೆ. ಹೋಗೋಣಂತ. ಇಲ್ಲೇ ನೋಡತ್ತಿರಲ್ಲ ಈ ಕಡೆದು ಆಂಧ್ರ ಪ್ರದೇಶ, ಆ ಕಡೆ ತೆಲಂಗಾಣ, ಎರಡು ಸ್ಟೇಟ್ ಡಿವೈಡ್ ಆಗ್ಯಾವ ಆಲ್ರೆಡಿ. ಸೊ ಹೋಗೋಣಂತ ಬರ್ರಿ ಪಾತಾಳ ಗಂಗೆ ತೋರಿಸ್ತೀನಿ ನಿಮ್ಗೆ. ಸೊ ನಮ್ಮಂತರೂ ಇಲ್ಲೇ ಸ್ನಾನ ಮಾಡಿದ್ವಿ. ಇಲ್ಲೇ ಸ್ನಾನ ಆಯಿತು. ಇದಕ್ಕೆ ಪಾತಾಳ ಗಂಗೆ ಅಂತಾರೆ. ಇಲ್ಲೇ ನೋಡ್ರಿ ಪಾತಾಳ ಗಂಗೆ. ಇಲ್ಲೇ ಕಂಬ ನೋಡತ್ತಿರಲ್ಲ, ಕಂಬದ ಮಠ ಅಷ್ಟ ನಿಮಗೆ ಈಸಿ ಇರುತ್ತೆ. ಕಂಬ ದಾಟನ್ ಸೀದಾ ಪಾತಾಳಕ್ಕೆ ಕಾಲ ಟಚ್ ಆಗಲ್ಲ, ನಿಲ್ಕಲ್ಲ. ಆ ಥರ ಬ್ರಿಡ್ಜ್ ಮಾಡ್ಯಾರ. ಅಲ್ಲೇ ಬ್ರಿಡ್ಜ್ ಒಳಗಿಂದ ನೀರು ಬರ್ತಿರ್ತಾವೆ, ಹರಿಯೋ ನೀರು. ಸೊ ಕೇರ್ಫುಲ್ ಆಗಿರ್ಬೇಕು. ಲಕ್ಷಾಂತರ ಜನ ಇರ್ತಾರೆ ನೋಡ್ರಿ. ನೋಡತ್ತಿರಲ್ಲ ಎಷ್ಟು ಜನ ಅದಾರ ಅಂತೇಳಿ. ಇಲ್ಲಿ ಪಾತಾಳ ಗಂಗೆ ಒಳಗೆ ಸ್ನಾನ ಮಾಡ್ಕೊಂಡು ನೀವು ಶ್ರೀಶೈಲ ಮಲ್ಲಿಕಾರ್ಜುನಾಗ ದರ್ಶನಕ್ಕೆ ಹೋಗ್ಬೇಕು. ನೋಡತ್ತಿರಲ್ಲ ಇಲ್ಲೆಲ್ಲ ನೋಡ್ರಿ. ಅಲ್ಲಿ ನೋಡ್ರಿ ಎಷ್ಟು ಜನ ಅದಾರ ನೋಡ್ರಿ. ನೋಡ್ರಿ ಜಳಕ ಮಾಡ್ಯಾಂಗ ನಿಂತಾನ. ಅದ್ದ ಸಿರಿಡ್ಯಾಗ ನಿಂತಾನ. ಇಲ್ಲಿಂದ ನಾವು ದರ್ಶನ ಮಾಡಕ್ಕೆ ಹೋಗ್ತೀವಿ ಈಗ. ಜಳಕಂದ್ರು ಆತು. ದರ್ಶನ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ನಮ್ಮದು ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿವಿ ರೀ. ಬಂದ ಮ್ಯಾಗ ಹಂಗೆ ಒಂದು ಸುದ್ದಿ ಕೇಳ್ಪಟ್ಟೆ. ಏನಂದ್ರೆ ತಂದೆ ಮಗ ಇಬ್ಬರು ಜಳಕ ಮಾಡ್ಬೇಕಾದ್ರೆ ಮಗ ಏನೋ ಹಂಗೆ ಹೊಂಟಿದ್ನಂತ ಹೊಳೆ ಒಳಗೆ. ಹೋಗ್ಬೇಕಾದ್ರೆ ತಂದು ಹಿಡಿಯಕ್ಕೆ ಹೋಗ್ಯಾನಂದ್ರೆ ಇಬ್ಬರು ಅಲ್ಲೇ ಡೆತ್ ಆಗ್ಯಾರಂತ. ಸೊ ನಾನು ನಿಮಗೆ ಅವಾಗಲೇ ಹೇಳಿದ್ದೆ, ಆ ಕಂಬದ ಮಠ ಅಷ್ಟೇ
ಸ್ಟೆಪ್ಸ್ ಅದಾವು. ಅದಾದ್ಮೇಲೆ ಸೀದಾ ಭಾಳ ಒಳಗೈತೆ, ಆಳ ಐತೆ ಅಂತ ಹೇಳಿದ್ದೆ. ಸೊ ಭಾಳ ಕೇರ್ಫುಲ್ ಆಗಿರ್ರಿ. ಸ್ನಾನ ಅಂತ ಆಯಿತು. ಸ್ನಾನ ಮಾಡಿಕೊಂಡು ಟಿಫಿನ್ ಮಾಡಕ್ಕೆ ಹೊಂಟೀವಿ. ಅಲ್ಲೇ ಹೋಟೆಲ್ ಅದ ಒಂದು ಮೇಲೆ, ಎಲ್ಲದೋ ಗೊತ್ತಿಲ್ಲ, ನೋಡ್ತೀವಿ ಏನೈತಿ ಏನಿಲ್ಲ. ಊಟ ನಾಷ್ಟ ಟಿಫಿನ್ ಮಾಡ್ಕೊಂಡು ಬರ್ತೀನಿ. ಶ್ರೀಶೈಲಕ್ಕೆ ಬಂದ್ರೆ ಪಾತಾಳಗಂಗೆ ಒಂದು ಮಿಸ್ ಮಾಡ್ಕೋಬೇಡ್ರಿ. ಪಾತಾಳಗಂಗೆಗೆ ಬಂದು ಸ್ನಾನ ಮಾಡ್ಕೊಂಡು ಮಲ್ಲಯ್ಯನ ದರ್ಶನಕ್ಕೆ ಹೋಗ್ರಿ. ಪಾತಾಳಗಂಗೆ ಒಳಗೆ ನೋಡತ್ತಿರಲ್ಲ ನಮ್ಮ ಹನುಮಂತನ ಗುಡಿ, ಸಾಯಿಬಾಬನ ಗುಡಿ ಎಲ್ಲ ಅದಾವು. ಒಂದೇ ಕಡೆನ ಒಂದು 3 ದೇವಸ್ಥಾನ ಅದಾವು. ತೋರಿಸ್ತೀನಿ ತಡ್ರಿ ನಿಮ್ಗೆ ಯಾವ ಥರ ಅದಾವ ಅಂತ. ಇದು ಹನುಮಂತನ ಗುಡಿ ರೀ, ನೋಡಿದ್ರಲ್ಲ ನೋಡಿರಿ. ಇಲ್ಲೇ ಸಾಯಿಬಾಬನ ಗುಡಿ ಐತಿ, ಮುಂದಿನ ಗುಡಿ ಐತಿ, ತೋರಿಸ್ತೀನಿ ತಡ್ರಿ ಯಾವ್ದು ಅಂತೇಳಿ. ಈ ದೇವಸ್ಥಾನದೊಳಗೆ ಹೋಗ್ಬೇಕಾರೆ ಅಗ್ನಿ ಹೋಮ ಮಾಡತ್ತಿದ್ರು. ಅವ್ರದ್ದೇನೋ ಬೇಡಿಕೆ ಇಲ್ಲ ಪೂಜೆ ಪುನಸ್ಕಾರ ಇರುತ್ತೆ. ಸೊ ಹಂಗಾಗಿ ಅವರು ಅಗ್ನಿ ಹೋಮ ಮಾಡಿಸ್ಕೊಂಡ್ರೆ ನೋಡತ್ತಿರಲ್ಲ. ಇಲ್ಲಿ ಶಿವಂದು ದೇವಸ್ಥಾನ. ಇದು ಒಂದೇ ದೇವಸ್ಥಾನದೊಳಗೆ 3 ದೇವಸ್ಥಾನ ಅಂತ ಹೇಳಿದ್ನಲ್ಲ. ಒಂದು ಹನುಮಂತಂದು, ಒಂದು ಸಾಯಿಬಾಬಂದು, ಒಂದು ಶಿವಂದು. ಈ ಥರ ಅದಾವೆ. ನೋಡೋಕೆ ಭಾಳ ಚಂದ ಅನಿಸುತ್ತೆ. ಕಲ್ಚರ್ ಯಾವ ಥರ ಐತೆ ಅಂತೇಳಿ ನೋಡ್ತಿರ್ಬೋದು. ಹಿಂದೂ ಟೆಂಪಲ್ ಎಲ್ಲ ಒಂದೇ ಕಡೆ ಅದಾವಲ್ಲ, ಭಾಳ ಖುಷಿ ಆಗುತ್ತೆ. ಇಲ್ಲೇನು ನೋಡತ್ತಿರಲ್ಲ, ನಮ್ಮ ಸೈಡ್ ಅಯ್ಯಪ್ಪ ಸ್ವಾಮಿಗಾಗಲಿ ಹನುಮಾನ್ ಮಾಲೆ ಆಗಲಿ ಹೆಂಗೆ ಹಾಕ್ತಾರೆ, ಹಂಗೆ ಶ್ರೀಶೈಲಕ್ಕೂ ಮಾಲೆ ಹಾಕ್ತಾರೆ. ಭಕ್ತಿ ನೋಡ್ರಿ ಅವ್ರದ್ದು ಅಷ್ಟು ಚೆನ್ನಾಗೈತೆ ಅಂತೇಳಿ ನೋಡ್ತಿರ್ಬೋದು ನೀವು. ಎಲ್ಲ ಮಾಡ್ಕೊಂಡು ಬಿಸಿಲು ಬಂತು ಭಾಳ. ಐಸ್ ಕ್ರೀಮ್ ತಿನ್ನತ್ತೀವಿ. 20 ರೂಪಾಯಿ ಅಂತಿರೋದು, MRP 10 ರೂಪಾಯಿ, 20 ರೂಪಾಯಿ ಮಾರ್ತಾರೆ. ನಾವು ಗೊತ್ತಲ್ಲ, ಚೌಕಾಶಿ ಮಾಡಿ 10 ರೂಪಾಯಿ ತೊಗೊಂಡಿವಿ. ನಮ್ಮ ತಮ್ಮ ತಿನ್ನತಾನ. ಗ್ರೇಪ್ಸ್ ಬೇಕಂದ, ಗ್ರೇಪ್ಸ್ ಫ್ಲೇವರ್ ತೊಗೊಂಡಾನ. ತೋರ್ಸಪ್ಪ, ಮಸ್ತ್ ಅದಾವೆಲ್ಲ. ಐಸ್ ಕ್ರೀಮ್ ತೊಗೊಂಡು ಹೊಂಟಿವಿ. ಬಿಸಿಲಾಗಿ ಏನು ಮಾಡ್ಬೇಕು, ಸೀದಾ ಶ್ರೀಶೈಲಕ್ಕೆ ಹೋಗ್ತೀವಿ. ಶ್ರೀಶೈಲದಾಗ ಸಿಗ್ತೀನಿ ನಿಮ್ಗೆ. ಇನ್ನೇಗರ ಒಂದು ಐಸ್ ಕ್ರೀಮ್ ತಿಂದೀವಿ. ಇನ್ನೊಂದು ತೊಗೊಂಬಂದ ಆಗಲೇ. ಬಟ್ ಬರೀ ಇವತ್ತು ತಿನ್ನುವ ಐಸ್ ಕ್ರೀಮ್ ತಿನ್ನಿಸಿ ಸಾಯ್ ಹೊಡಿತಾನೆ ನಮಗೆ. ನೋಡ್ರಿ, ಬರೀ ಐಸ್ ಕ್ರೀಮ್ ತಿನ್ನೋ ತಂದು ನೋಡ್ರಿ. ಪಾತಾಳಗಂಗೆ ಒಂದು ಮುಗಿಸ್ಕೊಂಡು ಸೀದಾ ನಾವು ವಾಪಸ್ ಶ್ರೀಶೈಲಕ್ಕೆ ಬಂದೀವಿ. ಸೊ ಇವಾಗ ದರ್ಶನಕ್ಕೆ ಹೋಗ್ತೀನಂತ. ಮೊಬೈಲ್ ಒಳಗೆ ಅಲೋನ ಇಲ್ಲ ಅನ್ನೋ ಥರ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ತೋರಿಸ್ತೀನಿ. ಒಳಗೆ ಅಟ್ಲೀಸ್ಟ್ ಗರ್ಭಗುಡಿರೋರು ತೋರಿಸ್ತೀನಂತ. ಸೊ ದರ್ಶನಕ್ಕೆ ಹೋಗೊಂಬರ್ರಿ ಸೀದಾ. ಇವಾಗ ಇಲ್ಲೇ ನೋಡತ್ತಿರಲ್ಲ, ಇದನ್ನು ನೋಡ್ರಿ ಗರ್ಭಗುಡಿ. ಮೊಬೈಲ್ ಅಲೋ ಅಂತ ಹೇಳಿದ್ರು. ಸೊ ಹೆಂಗೋ ತೊಗೊಂಬಂದು ತೋರಿಸೀನಿ, ನೋಡ್ಕೊರಿ. ಪಾಂಡವರು ಮಾಡಿದ ಈ ಥರ 5 ಲಿಂಗು ಅದಾವು, ನೋಡ್ಕೊಂಬರ್ರಿ. ದರ್ಶನ ಮುಗಿಸ್ಕೊಂಡು ಪ್ರಸಾದ ಒಂದು ತೊಗೊಂಡ್ವಿ. ಅಲ್ಲಿ ಯಾಕೆ ಲಿಂಗು ತೋರ್ಸೋದು ಅಲ್ಲಿಕಂದ್ರೆ ಭಾಳ ಡೇಂಜರ್ ಐತ್ರಿ ಮೊಬೈಲ್ ತೆಗೆಯೋದು. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ತೋರಿಸೀನಿ, ನೋಡ್ಕೊಂಡ್ರಲ್ಲ, ಮಿಸ್ ಮಾಡ್ರಿ, ನೋಡಿ ಬರ್ರಿ. ಇಲ್ಲೈತಲ್ಲ ಇದು ನೋಡ್ರಿ, ಭ್ರಮರಾಂಬೆ ಗೋಪುರ, ಭ್ರಮರಾಂಬೆ ದೇವಸ್ಥಾನ. ಇಲ್ಲೇ ನೋಡ್ರಿ ಮೊಬೈಲ್ ಅಲೋ ಇರೋಂಗಿಲ್ಲ, ಆದ್ರೂ ತೊಗೊಂಡು ಹೋಗಿ ಸ್ಟುಡಿಯೋ ಮಾಡ್ಕೊಂಬಂದೀನಿ. ನೋಡ್ರಿ ಇದಕ್ಕೆ ಶ್ರೀಶೈಲಕ್ಕೆ ಮಾಲೆ ಹೆಂಗೆ ಹಾಕ್ತಿರ್ತಾರೆ ಅಂತೇಳಿ. ಭಕ್ತ ಚೊಕ್ಕ ಜನ. ಅಷ್ಟೊತ್ತಿಗೆ ಅದನ್ನು ಮುಗಿಸ್ಕೊಂಡು ಸೀದಾ ನಾವು ಬಂದ್ವಿ ಕಣ್ಣೀರು, ಮಲ್ಲಮ್ಮನ ಕಣ್ಣೀರು ಅಂತೈತಿ. ಈ ಟೆಂಪಲ್ಲು ಮಿಸ್ ಮಾಡ್ಕೋಬೇಡ್ರಿ. ಇದು ಏನಂದ್ರೆ ಮಲ್ಲಮ್ಮಂದು ಆನಂದ ಬಾಷ್ಪ ಇನ್ನೂ ಹರಿಯಾತಂತದು ಕಣ್ಣೀರು. ತೋರಿಸ್ತೀನಿ ಬರ್ರಿ ನಿಮ್ಗೆ ಯಾವ ಥರ ಐತಂತೆ. ನಿಮ್ಗೆ ಹೇಳಿದ್ನಲ್ಲ ಮಲ್ಲಮ್ಮನ ಕಣ್ಣೀರು ಅಂತ. ಇದೇ ದೇವಸ್ಥಾನ, ಮಲ್ಲಮ್ಮನ ಆನಂದ ಬಾಷ್ಪ ಅಂತದ. ಇದನ್ನು ನೋಡ್ಕೊಂಬರ್ರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಲ್ಲಮ್ಮನ ಆನಂದ ಬಾಷ್ಪ ಹರಿತಿರೋದು ನಿಮಗೆ ಕಾಣಿಸುತ್ತೆ ಅಲ್ಲಿ. ಮಲ್ಲಮ್ಮನ ಕಣ್ಣೀರು ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸಿದ್ದರಾಮೇಶ್ವರಗೆ. ಇದು ಒಂದು ದೇವಸ್ಥಾನ ನೋಡ್ಕೋರಿ. ಅಲ್ಲೇ ಪಕ್ಕದಲ್ಲೇ ಅದಾವು. ಇಲ್ಲೇನಪ್ಪ ವಿಶೇಷತೆ ಅಂದ್ರೆ, ಇಲ್ಲಿ ಮಡಿಕೆ ಒಳಗೆ ಕಿವಿ ಕೊಟ್ಟು ಕೇಳಿದ್ರೆ ಮಲ್ಲಮ್ಮನ ಆನಂದ ಬಾಷ್ಪ ಇಲ್ಲಿ ಕೇಳಿಸುತ್ತಂತ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ, ಇದನ್ನು ನೋಡ್ರಿ. ಈ ಗುಡಿಸಲೊಳಗೆ ಇದನ್ನಂತಾರೆ ಸಿದ್ದರಾಮೇಶ. ಮಲ್ಲಮ್ಮಂಗೆ ಸಹಾಯ ಅದು ಮಾಡೋಕೆ ಭಾಳ ಚಂದ ಐತಿ. ಹೋಗಿ ವಿಸಿಟ್ ಮಾಡಿದಾಗ ನೋಡ್ಕೋರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲೊಂದು ಐತೆ ನೋಡ್ರಿ, ಇನ್ನೊಂದು ತೋರಿ. ಮನಸ್ಸಿನಾಗ ಏನು ಅನ್ಕೊಂತ ಅದು ಆಗುತ್ತಂದ್ರೆ ಆಗುತ್ತಾ, ಇಲ್ಲ ಅಂದ್ರಲ್ಲ ಅದು ಅಲ್ಲಿ ಬಿದ್ದು ಬಿಡ್ರಿ. ಇದೇನಪ್ಪ ಅಂದ್ರೆ, ನಿಮ್ದು ಏನಾರು ಬೇಡಿಕೆ ಇತ್ತಂದ್ರೆ ನಿಮ್ಮ ಮನಸ್ಸಿನಾಗ ಇದ್ದು ಅಂದ್ಕೊಂಡು ಒನಕೆ ನಿಂದ್ರಿಸ್ಬೇಕು. ಅದು ನಿಂತಂದ್ರೆ ನಿಮ್ಮ ಬೇಡಿಕೆ ಈಡೇರುತ್ತಂತ. ನಿಂದ್ರಂಗಿಲ್ಲ ಅಂದ್ರೆ ನಿಮ್ಮ ಬೇಡಿಕೆ ಈಡೇರಂಗಿಲ್ಲ ಅಂತ. ನೋಡಿದ್ರಲ್ಲ ಅವ್ರದ್ದು ಅವ್ರ ಬೇಡಿಕೆ ಈಡೇರುತ್ತಂತ. ಈ ಥರ ಇದೆ ಎಲ್ಲ. ಅವಾಗಿನ ನಂಬಿಕೆ, ನಂಬಲೇಬೇಕು. ದೇವ್ರ ಪವಾಡೆಲ್ಲ. ಅವೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ನಾವು ಬಂದಿದ್ದು ಶಿವಾಜಿ ಟೆಂಪಲ್ಲಿಗೆ. ಶಿವಾಜಿ ದೇವಸ್ಥಾನ ಆಂಧ್ರ ಒಳಗೆ ಐತ್ರಿ, ಶ್ರೀಶೈಲ ಒಳಗೆ. ಇದನ್ನೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡ್ಯಾರ. ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಟಿಕೆಟ್ ಐತಿ, ಪ್ರೈಸ್ ಒಬ್ರಿಗೆ ಅದೇನೋ 20 ಏನೋ 40 ರೂಪೀಸ್ ಐತಿ. ಟಿಕೆಟ್ ತೊಗೊಂಡು ನಾವು ಹೊಂಟೀವಿ ಈಗ.
ತೋರಿಸ್ತೀನಿ ಬರ್ರಿ ನಿಮ್ಗೆ. ವ್ಯೂ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಶಿವಾಜಿ ಟೆಂಪಲ್ ಎಷ್ಟು ದೊಡ್ಡದೈತೆ ಅಂತೇಳಿ ನೋಡತ್ತೀರಲ್ಲ. ಅದು ಒಂದು ಈ ಕಡೆ ಒಂದು ಭಾಳ ಚಂದ ಮಾಡ್ಯಾರ. ಟಿಕೆಟ್ ತೊಗೊಂಡು ಬಂದ್ವಿ ನಾವು. ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡಿರಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲ ಯಾವ ಥರ ಆಯ್ತು ನೋಡ್ರಿ. ನೋಡ್ತಿರ್ಬೋದು ನೀವು ಶಿವಾಜಿದು ಸುತ್ತಮುತ್ತಲ ಅವರು ರಾಜ್ಯದೊಳಗೆ ಯಾರ್ಯಾರಿದ್ರು ಹೆಂಗೆ ಅಂತೇಳಿ ಡಿಸೈನಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂತೇಳಿ. ದೇವಸ್ಥಾನದ್ದು ಭಾಳ ಚಂದ ಐತ್ರಿ. ಇದೊಂದು ವಿಸಿಟ್ ಮಾಡಿರಿ. ಇದು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನೀವೇನಿದು ನೋಡತ್ತೀರಲ್ಲ, ಶಿವಾಜಿ ಯಾವ ಥರ ಇದ್ದರು, ಏನು ಹೆಂಗೆ ಯಾವ ಥರ ರಾಜ್ಯ ಆಗಿದ್ರು, ಎಲ್ಲೆಲ್ಲಿ ಏನೇನು ಯುದ್ಧ ಮಾಡಿದ್ರು ಅಂತೇಳಿ ಎಲ್ಲ ಮ್ಯೂಸಿಯಮ್ ಥರ ಮಾಡಿ ಹಾಕಿದ್ದಾರೆ. ಇದನ್ನು ಮಿಸ್ ಮಾಡ್ಕೊಬೇಡ್ರಿ. ಈ ಪ್ಲೇಸಿಗೆ ಒಂದು ವಿಸಿಟ್ ಮಾಡಿರಿ. ಭಾಳ ಚಂದ ಐತಿ, ಸಖತ್ತಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ 4 ಲ್ಯಾಂಗ್ವೇಜ್ ಒಳಗೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಓದ್ಕೊಂಡು ಅರ್ಥಕೊಂಡು ಬರ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಅದೆಲ್ಲ ಕಲ್ಲಿಲ್ಲೇ ಮಾಡಿದ್ದ ಮತ್ತು ಕಲ್ಲಿಲ್ಲೇ ಮಾಡಿದ್ದದು. ಮಿಸ್ ಮಾಡಬೇಡ್ರಿ, ನೋಡ್ಕೊಂಬರ್ರಿ. ಇಲ್ಲಿ ನೋಡ್ರಿ ಅವರು ಯಾವ ಥರ ಆಳ್ವಿಕೆ ಮಾಡಿದ್ರು, ಎಲ್ಲೆಲ್ಲಿ ಆಳ್ವಿಕೆ ನಡೆಸಿದ್ರು ಅಂಥೇಳಿ ತೋರ್ಸಾತಾರೆ ನೋಡ್ರಿ. ಎಲ್ಲ ಭಾರತದ ಸಾಂಸ್ಕೃತಿಕ ಸಂಭವಂ ಅಂತೇಳಿ ನೋಡತ್ತಿರಲ್ಲ. ಎಷ್ಟು ಅವ್ರ ಮ್ಯಾಪ್ ಎಲ್ಲೆಲ್ಲಿ ಏನೇನು ಅಂಥೇಳಿ ಎಲ್ಲ ಸಂಪೂರ್ಣವಾಗಿ ಕೊಟ್ಟಾರ. ಸೊ ಈ ಥರ ಹಿಸ್ಟಾರಿಕಲ್ ಇರಬೇಕು, ನೋಡ್ಕೊಂಬರ್ಬೇಕು ನೀವು, ಮಿಸ್ ಮಾಡಬೇಡ್ರಿ. ಅದ್ರಾಗ ಇಲ್ಲಿ ನೋಡ್ರಿ ನಮ್ಮ ಕೊಪ್ಪಳ ಗದಗ ಜಿಲ್ಲೆನೂ ಅಂತೈತಿ. ಅಂದ್ರೆ ನಮ್ಮ ಗಜೇಂದ್ರಗಢ ಶಿವಾಜಿ ಕೋಟೆ ಇದು ಕೂಡ ಇಲ್ಲಿ ಶ್ರೀಶೈಲ ಒಳಗೆ ನೀವು ಕಾಣ್ಬೋದು. ನೋಡತ್ತಿರಲ್ಲ ಶಿವಾಜಿ ಯಾವ ಥರ ಜ್ಞಾನ ಕುಂತಾರೆ ಅಂತೇಳಿ ನೋಡ್ತಿರ್ಬೋದು. ನೋಡ್ರಿ ಅಲ್ಲಿ ಮಾತೆ ಯಾವ ಥರ ಅದಾರ ಅಂತೇಳಿ ಮೇಲೆ ಭಾಳ ಚಂದ ಐತಿ. ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದನ್ನು ನೋಡ್ಕೋರಿ. ಅಕ್ಕಪಕ್ಕ ಅಲ್ಲಿ ಅವರು ಆಳಿದ ರಾಜ್ಯಗಳೆಲ್ಲ ಮಾಡಿಟ್ಟಾರ ಗ್ಲಾಸ್ ಒಳಗೆ. ನೋಡ್ಕೋರಿ. ಎಷ್ಟು ಅದಾದ ತಕ್ಷಣ ನಾವು ಒಂದು ಇಲ್ಲೇ ಹೊಂಡ ಇತ್ತು, ಹೊಂಡ ನೋಡ್ಕೊಂಡ್ವಿ. ವ್ಯೂ ಮಾತ್ರ ಭಾರಿ ಚಂದ ಐತಿ. ಇಲ್ಲಿ ನೋಡ್ರಿ ಅದನ್ನೆಲ್ಲ ಒಳಗೆ ಅಲೋ ಮಾಡವಲ್ಲ. ನಮ್ಮ ಸೈಡ್ ಆದ್ರೆ ಎಂಥ ಚಂದ ಬಿಡ್ತಾರೆ ನೋಡೋಕೆ. ನೋಡ್ರಿ ವ್ಯೂ ನೋಡ್ರಿ ಯಾವ ಥರ ಐತೆ ಅಂತೇಳಿ ನೋಡತ್ತೀರಲ್ಲ. ಹೊಂಡವನ್ನು ನೋಡ್ಕೊಳ್ಳೋದ್ಲಿಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದ ಶಿವನ ಲಿಂಗ ನೋಡ್ರಿ. ನೀರು ಹೆಂಗೆ ಹೊಂಟಾವ ಅದ್ರ ಮೇಲೆ. ಭಾಳ ಚಂದ ಅದಾವ್ರಿ ನೋಡೋಕೆ, ಭಾಳ ಚಂದ ಅದಾವು. ಶ್ರೀಶೈಲಕ್ಕೆ ವಿಸಿಟ್ ಮಾಡಿದ್ರೆ ಇವು ಎಲ್ಲನೂ ನೋಡ್ಕೊಂಬರ್ರಿ. ಯಾವುದೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲೇ ಸುತ್ತಮುತ್ತಲು ಅದಾವೆ ಎಲ್ಲವೂ. ಪ್ರತಿಯೊಂದೂ ವೀಕ್ಷಣೆ ಮಾಡ್ಕೊಂಡು ನೋಡ್ಕೊಂಡು ಅರ್ತ್ಕೊಂಡು ಬರ್ರಿ ಹೋದ್ರೆ. ಇನ್ನು ಈಗ ನೋಡಿದ್ರಲ್ಲ ಹೊಂಡ, ಇದೇ ಹೊಂಡ. ಅದ್ರ ಮುಂದೆ ಅಪೋಸಿಟ್ಟ ಆ ಶಿವಲಿಂಗ ಐತಿ. ನೋಡಿದ್ರಲ್ಲ ಇಷ್ಟೆಲ್ಲ ಶ್ರೀಶೈಲ ಒಳಗೆ ಐತಿ. ಮುಗೀತು ನಮ್ದು ಶ್ರೀಶೈಲ ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊಂಟ್ವಿ. ಮುಗೀತು ನಮ್ದು ಯಾತ್ರೆ. ಇಲ್ಲಿ ನೋಡ್ರಿ ಆಂಧ್ರ ಗೌರ್ಮೆಂಟ್ ಬಸ್ ಒಳಗೆ ಯಾವ ಥರ ಸಾಂಗ್ ಹಾಕ್ಯಾರ ಅಂತೇಳಿ. ನೋಡಿದ್ರಲ್ಲ ಆಂಧ್ರ ಬಸ್ ಒಳಗೆ ಯಾವ ಥರ ಸಾಂಗ್ ಅದಾವ ಅಂತೇಳಿ. ನಮ್ಮ ಕರ್ನಾಟಕದಾಗ ಬಂದ್ರೆ ಬಸ್ಸಿಗೆ ಹೋಗಿ ಕೊಟ್ಟ ಬೇಸರ ಅನಿಸೋದಿಲ್ಲ. ಇಷ್ಟು ಮುಗಿಸ್ಕೊಂಡು ಸೀದಾ ನಾವು ಬಂದ್ವಿ ನಂದ್ಯಾಳ ರೈಲ್ವೆ ಸ್ಟೇಷನಿಗೆ. ಟ್ರೈನ್ ಅಂತೂ 8:20 ಇತ್ತು, 8:20 ಐತೆ. ಸೊ ಟ್ರೈನ್ ಹಿಡಿಬೇಕಷ್ಟ. ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬಿಡ್ರಿ. ಇನ್ನೂ ಮುಂದೆ ಹೆಚ್ಚಿನ ವಿಡಿಯೋ ನಿಮ್ಮ ಮುಂದೆ ತಂದಿರ್ತೀನಿ. ಓಂ ನಮಃ ಶಿವಾಯ.